ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ರೂಡ್ ಆಯಿಲ್ನ ಒಂದು ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡೋಣ. ನಾನು ಕ್ರೂಡ್ ಆಯಿಲಲ್ಲಿ ಫಸ್ಟು ಮಂತಿಂದ ಹೋಗೋಣ. ಓಕೆ, ಇದು ಮಂತ್ಲಿ ಚಾರ್ಟ್ ಕ್ರೂಡ್ ಆಯಿಲು investing.comಲಿ. ಇದು US ಕ್ರೂಡ್ ಆಯಿಲಲ್ಲಿ 71.9 ಇವಾಗ ಅದು ಟ್ರೇಡ್ ಆಗ್ತಾ ಇರೋದು. ನೋಡಿ, ಕ್ರೂಡ್ ಆಯಿಲ್ ಬಂದು ಮಂತ್ಲಿಲಿ ಇಲ್ಲಿ ಸಪೋರ್ಟ್ ತಗೋತಾ ಇದೆ. ನಿಮಿಷ ಕಾಣ್ತಾ ಇದೆಯಾ? ಇಲ್ಲಿ ಇದೊಂದು ಮತ್ತು ಇದೊಂದು ಇಲ್ಲಿ ಸಪೋರ್ಟ್ ತಗೋತಾ ಇದೆ ಕ್ರೂಡ್ ಆಯಿಲು. ನೋಡಿ, ಇಲ್ಲಿ ಸಪೋರ್ಟ್ ತಗೋತಾ ಇದೆ ಮಂತ್ಲಿಲಿ. ನೆಕ್ಸ್ಟು ಡೇಗೆ ಬರೋಣ. ಎಗೇನ್ ಡೇಲೂ ಕೂಡ ಸಪೋರ್ಟ್ ತಗೊಂಡು ಎಗೇನ್ ಒಂದು ರೆಸಿಸ್ಟೆನ್ಸ್ ಹತ್ರ ಬಂದು ನಿಂತಿದೆ. ಇವಾಗ ಏನಕ್ಕೆ ನಾನು ಈ ಚಾರ್ಟು ಸ್ಟಡಿ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಇಂಪಾರ್ಟೆಂಟ್ ಆದಂಥ ವಿಷಯ ಇದೆ, ನೋಡೋಣ. ಓಕೆ, ನೋಡಿ, ಡೇ ಕ್ಯಾಂಡಲಲ್ಲಿದು ಇಲ್ಲಿ ಸಪೋರ್ಟ್ ತಗೊಂಡು ಎಗೇನ್ ಒಂದು ರೆಸಿಸ್ಟೆನ್ಸ್ ಹತ್ರ ಬಂದು ಇವಾಗ ಕ್ರೂಡ್ ಆಯಿಲ್ ನಿಂತಿದೆ. ನೋಡಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಪಾಸ್ ಮಾಡಿ ಇಲ್ಲಿ ತನಕ ಬಂದು ಈ ಟ್ರೆಂಡ್ ಲೈನನ್ನು ಅದು ಬ್ರೇಕೌಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ನಿನ್ನೆ ಯಾರು ಮಾಡಿದ್ರೋ ಟ್ರೇಡ್ ಗೊತ್ತಿಲ್ಲ, ಕ್ರೂಡ್ ಆಯಿಲಲ್ಲಿ ಒಂದು ಒಳ್ಳೆ ಮೂಮೆಂಟ್ ಇತ್ತು. ನೆಕ್ಸ್ಟು ನಾನು ಶಾರ್ಟ್ ಟರ್ಮ್ ಬಂದಾಗ ನಿಮ್ಗೆ ತೋರಿಸ್ತೇನೆ. ಇದು ಮಂತ್ಲಿ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಡೇಲು ಕೂಡ ಇಲ್ಲಿ ಸಪೋರ್ಟ್ ತಗೊಂಡು ಇದು ಎಗೇನ್ ಇದೊಂದು ರೆಸಿಸ್ಟೆನ್ಸ್ ಹತ್ರ ಬಂದಿದೆ. ನಾವಿಲ್ಲಿ ಈ ಒಂದು ರೆಸಿಸ್ಟೆನ್ಸನ್ನು ಕ್ರೂಡ್ ಆಯಿಲ್ ಏನಾದರೂ ಬೀಟ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಬಿಗ್ ಮೂವನ್ನು ನಾವು ನೋಡಬಹುದು. ಹೇಳಿ, ಒಂದು ಬಿಗ್ ಮೂವ್ ಈ ಕಡೆಗೆ ಮೇಲ್ಗಡೆಗೆ ಒಂದು ಬ್ರೇಕೌಟನ್ನು ನಾವು ನೋಡಿದ್ರೆ ಒಂದು ಬಿಗ್ ಮೂವ್ಮೆಂಟನ್ನು ನಾವು ಕ್ರೂಡ್ ಆಯಿಲಲ್ಲಿ ನೋಡಬಹುದು. ಅದೇ ಥರ ಶಾರ್ಟ್ ಟರ್ಮ್ ನೋಡೋಣ. ಶಾರ್ಟ್ ಟರ್ಮ್ ಟೈಪ್ ಪೀರಿಯಡಲ್ಲಿ ನೋಡಿ, ಹೇಗೆ ಒಂದು ರೆಸಿಸ್ಟೆನ್ಸಲ್ಲಿ ಅದು ಸ್ಟ್ರಗಲ್ ಮಾಡ್ತಾ ಇದೆ. ಆ ರೆಸಿಸ್ಟೆನ್ಸಲ್ಲಿ ಇನ್ ಕೇಸ್ ಏನಾದರೂ ಈ ಒಂದು ಲೆವೆಲನ್ನು ಅದು ಬೀಟ್ ಮಾಡಿ ಮೇಲೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಕ್ರೂಡ್ ಆಯಿಲಲ್ಲಿ ಒಂದು ದೊಡ್ಡ ಒಂದು ಮೂಮೆಂಟನ್ನು ನಾವು ನೋಡ್ಬೋದು. ನೋಡಿ, ಇದೊಂದು ಬಿಗ್ ಕ್ಯಾಂಡಲ್ಲು. ನಿನ್ನೆ ಈ ಕ್ಯಾಂಡಲ್ನಲ್ಲೇ ನಾವು ಪ್ರಾಫಿಟನ್ನು ಮಾಡಿದೆ. ಎಷ್ಟು? 17,000 ಪ್ರಾಫಿಟ್ ಆಯಿತು. ನೆಕ್ಸ್ಟು ಇಲ್ಲಿ ಒಂದು ರಿಜೆಕ್ಷನ್ ಬಂದಿದೆ, ಆದರೆ ಈ ರಿಜೆಕ್ಷನನ್ನು ಅದು ಫೇಸ್ ಮಾಡಿ ಇಲ್ಲಿ ಹೋಲ್ಡ್ ಆಗ್ತಾ ಇರೋದ್ರಿಂದ ಪ್ರೈಸು ನಂತರ ಇದು ಒಂದು ದೊಡ್ಡ ಮೂಮೆಂಟನ್ನು ನಾವು ಮೇಲ್ಗಡೆಗೆ ನೋಡುವಂಥ ಸಾಧ್ಯತೆ ಇರುತ್ತೆ. ದೊಡ್ಡ ಮೂಮೆಂಟ್ ಮೇಲ್ಗಡೆಗೆ ನೋಡುವಂಥ ಸಾಧ್ಯತೆ ಇರ್ತದೆ. ಇನ್ ಕೇಸ್ ಏನಾದರೂ ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಸಪೋರ್ಟ್ ಹೋಲ್ಡ್ ಮಾಡಿದ್ರೆ ಮತ್ತೆ ಅದು ಟೆಸ್ಟ್ ಮಾಡಿ ಕೆಳಗಡೆ ಬರ್ಬೋದು. ಮತ್ತೆ ಅದು ಕೆಳಗಡೆ ಬರುವಂಥ ಸಾಧ್ಯತೆ ಇರ್ತದೆ. ಇಲ್ಲಿ ಏನಕ್ಕೆ ಇದು ಟ್ರೆಂಡ್ ಲೈನನ್ನು ಸ್ಟ್ರಗಲ್ ಮಾಡಿ ಹೋಲ್ಡ್ ಆಗಿದೆ ಅಂದರೆ, ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಇರಾನ್ ಮತ್ತು ಇಸ್ರೇಲ್ ನಡುವೆ ವಾರ್ ಡಿಕ್ಲೇರ್ಡ್ ಆಗಿದೆ, ವಾರ್ ನಡೀತಾ ಇದೆ. ಇರಾನ್ ಬಂದು ಕ್ರೂಡ್ ಆಯಿಲ್ ಸಪ್ಲೈರಿ ಒನ್ ಆಫ್ ದ ಮೇಜರ್ ಕಂಟ್ರಿ ಆಗುತ್ತೆ. ಈ ಒಂದು ಇಶ್ಯೂವಿಂದ ಆಯಿಲ್ ಸಪ್ಲೈಲಿ ಏನಾದರೂ ವ್ಯತ್ಯಾಸ ಆದರೆ ಕ್ರೂಡ್ ಆಯಿಲ್ ಬಂದು ಡೆಫಿನೆಟ್ಲಿ ಒಂದು ಬಿಗ್ ಮೂಮೆಂಟನ್ನು ಕೊಡುವಂಥ ಸಾಧ್ಯತೆ ಇರ್ತದೆ. ಇದು ಟೆಕ್ನಿಕಲಿ ಕೂಡ ಒಂದು ಮೇಲೋಗುವಂಥ ಒಂದು ಇಂಡಿಕೇಷನನ್ನು ತೋರಿಸ್ತಾ ಇದೆ. ಜೊತೆಗೆ ಇಲ್ಲಿ ಗ್ಲೋಬಲಿ ಅದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಬೆಳವಣಿಗೆ ಕೂಡ ಇರೋದರಿಂದ ಕ್ರೂಡ್ ಆಯಿಲಲ್ಲಿ ನಾವು ಒಂದು ಮೇಲ್ಗಡೆಗೆ ಇನ್ ಕೇಸ್ ಇದನ್ನು ಬೀಟ್ ಮಾಡಿದ್ರೆ ನಾವು ಮೇಲ್ಗಡೆಗೆ ಡೆಫಿನೆಟ್ಲಿ ನೋಡುವಂಥ ಒಂದು ದೊಡ್ಡ ಬುಲ್ ರನ್ನನ್ನು ಕ್ರೂಡ್ ಆಯಿಲಲ್ಲಿ ನೋಡ್ಬೋದು. ಒಂದು ಟ್ರೆಂಡ್ ಲೈನ್ ಬ್ರೇಕೌಟು, ಎರಡನೇದು ಸಪೋರ್ಟ್ ಕೂಡ ತಗೊಂಡಿದೆ.
ಜೊತೆಗೆ ಇದು ಮೇಲೆ ಹೋಗುವಂಥ ಸಾಧ್ಯತೆಗೆ ಒಂದು ಗ್ಲೋಬಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ತಾ ಇರೋದ್ರಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ವಾರ್ ಡಿಕ್ಲೇರ್ ಆಗಿರೋದ್ರಿಂದ ಇದು ಅನ್ಸರ್ಟನಿಟಿಯಿಂದ ಕ್ರೂಡ್ ಆಯಿಲು ವ್ಯತ್ಯಾಸ ಅಂದರೆ ಸಪ್ಲೈ ಮತ್ತು ಡಿಮ್ಯಾಂಡ್ ನಡುವೆ ಮಿಸ್ಮ್ಯಾಚ್ ಆಗಿ ಇದು ಒಂದು ಬುಲ್ ರನ್ನನ್ನು ಕೊಡುವಂಥ ಸಾಧ್ಯತೆ ಇರ್ತದೆ. ನೀವು ಕೇರ್ಫುಲ್ಲಾಗಿ ಇದನ್ನು ವಾಚ್ ಮಾಡೋದು ನನ್ನ ಅನಿಸಿಕೆ ಪ್ರಕಾರ. ನಿಮ್ಮ ವಾಚ್ ಲಿಸ್ಟಲ್ಲಿ ಕ್ರೂಡ್ ಆಯಿಲನ್ನು ನೀವು ಆ್ಯಡ್ ಮಾಡಿ ವಾಚ್ ಮಾಡೋದು ಬೆಟರ್. ನಾಳೆ ಇದೆ, ಇವತ್ತು 2 ಮಹಾತ್ಮ ಗಾಂಧಿ ಜಯಂತಿ ಇರೋದ್ರಿಂದ ರಜೆ ಇತ್ತು. ನಾಳೆ ಓಪನ್ ಆಗುತ್ತೆ, ನೋಡೋಣ. ಇವತ್ತು ನೈಟು ಎಲ್ಲೂ ಹೋಗಿ ಓಪನ್ ಆಗುತ್ತೆ ಅಂತೇಳಿ ನೋಡೋಣ. ನೋಡಿ, ಕ್ರೂಡ್ ಆಯಿಲಲ್ಲಿ ಈ ಥರ ಒಂದು ಬಿಗ್ ಬುಲ್ ರನ್ನನ್ನು ನಾವು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ ಕೇಸ್ ಇದು ಬೀಟ್ ಆದರೆ ಯಾರು ಕೂಡ ಏಕ್ದಮ್ ಬಂದು ಸಿಇನ ಬೈ ಮಾಡಿ ಕೂರಬೇಡಿ. ಇದು ಈ ಬೀಟ್ ಆಗಬೇಕು. ನೋಡಿ, ಈ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾಯಿದೆ, ಸ್ಟ್ರಗಲ್ ಮಾಡ್ತಾಯಿದೆ ಈ ಲೆವೆಲಲ್ಲಿ. ಇದನ್ನು ಅದು ಬೀಟ್ ಮಾಡಿ ಮೇಲೆ ಹೋಗ್ಬೇಕು, ಆವಾಗ ಮಾತ್ರ ನಾವು ಬುಲ್ ರನ್ನನ್ನು ನೋಡಲಿಕ್ಕೆ ಸಿಗ್ಬೋದು. ನೋಡೋಣ, ಇವತ್ತು ಗೊತ್ತಾಗುತ್ತೆ. ಇವತ್ತು ನೈಟು ಬ್ರೇಕೌಟ್ ಆದರೆ ಡೆಫಿನೆಟ್ಲಿ ಒಂದು ಬುಲ್ ರನ್ ಸಿಗುತ್ತೆ. ನಾಳೆ ನೀವು ಸಿಇಯನ್ನು ಹೋಲ್ಡ್ ಮಾಡಿ ಈ ಒಂದು ಕ್ಯಾಂಡಲ್ ಏನಿದೆ ನೋಡಿ, ಈ ಒಂದು ಕ್ಯಾಂಡಲ್ ಏನಿದೆ ಇದನ್ನು ನಿಮ್ಮ SL ಆಗಿ ನೀವು ಅಂದರೆ ಸ್ಟಾಪ್ ಲಾಸನ್ನು ಇಟ್ಟು ನೀವು ಟ್ರೇಡನ್ನು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಫಸ್ಟು ಟಾರ್ಗೆಟ್ ಬಂದು ನೋಡಿ ಈ ಲೆವೆಲ್ಗೆ ಬರ್ಬೋದು 76, 74ರಿಂದ 76 ಫಸ್ಟ್ ಟಾರ್ಗೆಟು. ಓಕೆ, ಒಂದು 74ರಿಂದ 75 ಸೈಕಾಲಜಿಕಲ್ ಲೆವೆಲ್ಗೆ ಬರ್ಬೋದು. ಇದನ್ನು ಕ್ರಾಸ್ ಮಾಡಿದ್ರೆ ಡೆಫಿನೆಟ್ಲಿ 80, 82 ಲೆವೆಲ್ಗೆ ಇದು ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು 17ನೇ ತಾರೀಕು ಅನಿಸುತ್ತೆ ಎಕ್ಸ್ಪೈರಿ ಇರೋದು. ಅಲ್ಲಿವರೆಗೂ ಒಂದು ಒಳ್ಳೆ ಬುಲ್ ರನ್ ಸಿಕ್ಕಿದ್ರೆ ಒಳ್ಳೆ ಮೂಮೆಂಟನ್ನು ನಾವು ಕ್ಯಾಚ್ ಮಾಡಬಹುದು. ಅದೇ ಥರ ಒಂದು ನ್ಯಾಚುರಲ್ ಗ್ಯಾಸನ್ನು ನೋಡ್ಬಿಡೋಣ. ಅದು ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿದೆ ನ್ಯಾಚುರಲ್ ಗ್ಯಾಸ್ ಕೂಡ. ನೋಡಿ, ನೀವು ಇದೆಲ್ಲ ಕಲ್ತ್ಕೋಬೇಕಂದ್ರೆ ನೀವು ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನು, ಪ್ರೈಸ್ ಆಕ್ಷನ್ನು ಇವೆಲ್ಲ ತಿಳಿದಿದ್ರೆ ಮಾತ್ರ ನಾವು ಈ ಥರ ಟ್ರೇಡಿಂಗನ್ನು ಗೆಸ್ ಮಾಡಲಿಕ್ಕೆ ಮತ್ತು ನಮ್ಮ ಒಂದು ಟ್ರೇಡಿಂಗ್ ಪೊಸಿಷನನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ನ್ಯಾಚುರಲ್ ಗ್ಯಾಸು ಈ ಒಂದು ಲೆವೆಲಲ್ಲಿ ಅದು ಸಪೋರ್ಟ್ ತಗೊಂಡು ಇಲ್ಲಿ ತನಕ ಬಂದು ಅದು ಇವಾಗ ಇಲ್ಲಿ ಹೋಲ್ಡ್ ಆಗ್ತಾ ಇದೆ ಈ ಲೆವೆಲಲ್ಲಿ. ನೋಡಿ, ಇದು ಪ್ರೈಸ್ ಆಕ್ಷನ್ ಬಂದು ಡೋಜಿ ಸ್ಟಾರ್ ಬೇರಿಶ್ ರಿವರ್ಸಲ್ ಟ್ರಿಯಬಿಲಿಟಿ ಮೀಡಿಯಮ್ ಅಂತ ಕೊಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಬೇರಿಶು ರಿವರ್ಸಲ್ ಆಗುವಂಥ ರಿವರ್ಸಲ್ ಅಂದರೆ ಇಲ್ಲಿ ಈ ಒಂದು ಲೆವೆಲಲ್ಲಿ ಅದು ಸ್ಟ್ರಾಂಗಾಗಿ ಸ್ಟ್ರಗಲ್ ಮಾಡ್ತಾ ಇದೆ. ಇನ್ ಕೇಸ್ ಅದನ್ನು ಬೀಟ್ ಆದರೆ ಮಾತ್ರ ನಾವು ಮೇಲೆ ಹೋಗಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅದು ಬೇರಿಶ್ ಆ್ಯಂಗಲ್ ಪಿಂಗ್ ಬೇರಿಶ್. ನೋಡಿ, ಬೇರಿಶ್ ಆ್ಯಂಗಲ್ ಪಿಂಗು ಬುಲ್ಲಿಶ್ ರಿವರ್ಸಲ್ಲು. ನೋಡಿ, ಈ ಲೆವೆಲನ್ನು ಅದು ಬ್ರೇಕೌಟ್ ಆಗಿದೆ. ಇದು ಕೂಡ ಈ ಲೆವೆಲ್ ಅದು ಬ್ರೇಕೌಟ್ ಆಗಿ ನೀವು ಕೂಡ ಮೇಲ್ಗಡೆಗೆ ಏನಾದರೂ ನಾವು ಟ್ರೇಡ್ ತಗೋತೀನಿ ಅಂದರೆ ನೋಡಿ, ಇದು ಕೂಡ ಈ ಒಂದು ಲೆವೆಲನ್ನು ಸ್ಟಾಪ್ಲೆಸ್ ಆಗಿಟ್ಕೊಂಡು ನೀವು ಟ್ರೇಡನ್ನು ತಗೋಬೋದು ಈ ಲೆವೆಲ್ಗೆ. ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ. ನಾಳೆ ಏನಾದರೂ ಈ ಲೆವೆಲನ್ನು ಅದು ಬೀಟ್ ಮಾಡಿದ್ರೆ ಡೆಫಿನೆಟ್ಲಿ ಕೆಳಗಡೆ ಬೀಳುವಂಥ ಸಾಧ್ಯತೆ ಇರ್ತದೆ. ನೋಡಿ, ಈ ಲೆವೆಲನ್ನು ಬೀಟ್ ಮಾಡಿದ್ರೆ ಅದು ಕೆಳಗಡೆ ಬರ್ಬೋದು, ಕೆಳಗಡೆ ಬರುವಂಥ ಸಾಧ್ಯತೆ ಇರ್ತದೆ ಈ ಲೆವೆಲನ್ನು ಬೀಟ್ ಮಾಡೋದು. ಇದು ಸ್ಟ್ರಾಂಗು ಸಪೋರ್ಟು. ಇದನ್ನು ಆಲ್ರೆಡಿ ಬೀಟ್ ಮಾಡಿದೆ. ಇದೇನಾದರೂ ವ್ಯಾಲ್ಯೂಯಬಲ್ ಬ್ರೇಕೌಟ್ ಆದರೆ ಇದು ಡೆಫಿನೆಟ್ಲಿ ಮೇಲೋಗುತ್ತೆ. ಇದೇನಾದರೂ ಫೇಕ್
ಫೇಕ್ ಬ್ರೇಕ್ಔಟ್ ಆದರೆ ಇದು ಕೆಳಗಡೆ ಬಂದು ಈ ಲೆವೆಲನ್ನು ಕ್ರಾಸ್ ಮಾಡಿದ್ರೆ ಮತ್ತೆ ಅದು ಒಂದು ಡೌನ್ ಟ್ರೆಂಡನ್ನು ಕೊಡುತ್ತೆ. ಓಕೆ, ಕ್ರೂಡ್ ಆಯಿಲ್ ಕೂಡ ಒಂದು ಇಂಪಾರ್ಟೆಂಟ್ ಅಪ್ ಮೂವ್ ಸಿಗುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಅದು ಸಪೋರ್ಟಾಗಿ ವರ್ಕ್ ಆಗ್ಬೋದು. ನನ್ನ ಅನಿಸಿಕೆ ಪ್ರಾಬಬಿಲಿಟಿ ನಾನು ಮೇಲ್ಗಡೆಗೆ ನಾನು ಟ್ರೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕ್ರೂಡ್ ಆಯಿಲಲ್ಲಿ ಈ ಥರ ಇದ್ದರೆ ಇದು ನ್ಯಾಚುರಲ್ ಗ್ಯಾಸ್ ಬಂದು ಇದು ಸ್ಟ್ರಗಲ್ ಮಾಡಿ ಇದು ವ್ಯಾಲ್ಯೂಯಬಲ್ ಆದರೆ ಮೇಲೆ ಹೋಗುತ್ತೆ. ಇದನ್ನು ಫೇಕ್ ಅಂದರೆ ಇದು ಡೆಫಿನೆಟ್ಲಿ ಕೆಳಗಡೆ ಬಂದು ಈ ಒಂದು ಲೆವೆಲನ್ನು ಬೀಟ್ ಮಾಡಿದ್ರೆ ನಾವು ಕೆಳಗಡೆಗೆ ಫಸ್ಟ್ ಟಾರ್ಗೆಟ್ ಇದಾಗುತ್ತೆ. ನೆಕ್ಸ್ಟ್ ಟಾರ್ಗೆಟು ನೋಡಿ ಇದೊಂದು ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ತನಕನೂ ಕೂಡ ನೆಕ್ಸ್ಟು ಅದು ಬರ್ಬೋದು, ಈ ಗ್ಯಾಪ್ವರೆಗೂ ಬರ್ಬೋದು ಈ ಥರ. ಓಕೆ, ನಾಳೆ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅದನ್ನು ಕೂಡ ಒಂದು ಸರಿ ನೋಡ್ಬಿಡೋಣ ಏನಾಗ್ಬೋದು. ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ. ಸೆಬಿ ರೂಲ್ ಬೇರೆ ಚೇಂಜ್ ಆಗಿ ಇವಾಗ ಹೊಸ ರೂಲ್ಸ್ ಬರ್ತಾಯಿದೆ ಸೆಬಿಯಿಂದ ಟ್ರೇಡರ್ಸ್ಗೆ. ನೋಡಿ, ಇದು ಬ್ಯಾಂಕ್ ನಿಫ್ಟಿ ಚಾರ್ಟು. ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ನೋಡಿ, ಇದು ಸ್ಟ್ರಾಂಗ್ ಒಂದು ಪ್ರೈಸ್ ಆಕ್ಷನ್ ಲೆವೆಲ್ ಇದು. ಇದನ್ನು ಬೀಟ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಒಂದು ಇದ್ರ ಒಳಗಡೆಗೆ ಸ್ಪೆಂಡ್ ಆದ್ರೂ ಕೂಡ ಅದು ಸೈಡ್ವೇಸ್ ಮಾರ್ಕೆಟ್ ಆಗ್ಬೋದು. ಒಳಗಡೆ ಏನಾದ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ ಸೈಡ್ವೇಸ್ ಮಾರ್ಕೆಟ್ ಆಗ್ಬೋದು. ಇದನ್ನು ಬೀಟ್ ಮಾಡಿದಾಗ ಮತ್ತೆ ಒಂದು ಕೆಳಗಡೆಗೆ ಬೇರಿಶ್ ಮೂಮೆಂಟನ್ನು ನೋಡ್ಬೋದು. ಅಥವಾ ಇದನ್ನು ಬೀಟ್ ಮಾಡಿದ್ರೆ ಮತ್ತೆ ಮೇಲೋಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಇಲ್ಲೇ ಸಪೋರ್ಟ್ ತಗೊಂಡು ಅದು ಬ್ರೇಕೌಟ್ ಆಗಿ ಮೇಲೋಗುವಂಥ ಸಾಧ್ಯತೆ ಇರ್ತದೆ. ನೀವು ಹೋಲ್ಡ್ ಮಾಡಬೇಕಿದ್ರೆ ಈ ಲೆವೆಲನ್ನು ಬೀಟ್ ಆಗೋ ತನಕ ವೆಯ್ಟ್ ಮಾಡಿ. ಈ ಲೆವೆಲ್ ಕೂಡ ಬೀಟ್ ಆಗೋ ತನಕ ನೀವು ಮೇಲ್ಗಡೆ ಹೋಗಲಿಕ್ಕೆ ವೆಯ್ಟ್ ಮಾಡೋದು ಬೆಟರು. ಇದರೊಳಗಡೆ ಇದ್ದರೆ ನೀವು ಶಾರ್ಟ್ ಅಂದರೆ ಸಿಂಪಲ್ ಆದಂಥ ಒಂದು ಸ್ಕ್ಯಾಲ್ಪಿಂಗ್ ಮೂವನ್ನು ನೀವು ಕ್ಯಾಚ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಏನು ಅಂತ ದೊಡ್ಡ ಒಂದು ಅನಾಲಿಸಿಸ್ ಇಲ್ಲ, ಸೇಮ್ ಅಲ್ಲೇ ಇದೆ ಪ್ರೈಸ್ ಆಕ್ಷನ್ನು. ನೆಕ್ಸ್ಟು ಅದು ಸಪೋರ್ಟಿಂಗ್ ಲೆವೆಲಲ್ಲೇ ಇದೆ ಇವಾಗಲೂ ಕೂಡ. ಒಂದೇ ಸತಿ ಡಿಲೇಟ್ ಆಗೋದು ಯಾವ್ದಾದ್ರು ಆಪ್ಷನ್ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇದೊಂದು ಸಪೋರ್ಟಿಂಗ್ ಲೆವೆಲ್ಲು ನೋಡಿ, ಇದೊಂದು ಪ್ರೈಸ್ ಆಕ್ಷನ್ ಲೆವೆಲ್ಲು. ಇದ್ರ ಒಳಗಡೆಗೆ ಏನಾದರೂ ಬಂತು ಅಂದರೆ ಬ್ಯಾಂಕ್ ನಿಫ್ಟಿ ಒಂದು ದೊಡ್ಡ ಕ್ರ್ಯಾಶ್ ಆಗುವಂಥ ಸಾಧ್ಯತೆ ಇದೆ. ಒಂದು ಪ್ರೈಸ್ ಆಕ್ಷನ್ ಸಿಗುವಂಥ ಸಾಧ್ಯತೆ ಈ ಲೆವೆಲ್ ಬರ್ಬೋದು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಡೇ.